ಸಂಸ್ಕಾರವಂತ ಮಕ್ಕಳನ್ನು ನಾವು ಆದಷ್ಟು ಮಟ್ಟಕ್ಕೆ ಬೆಳೆಸಿದ್ದೀವಿ ಅಂತ ಹೇಳ್ಕೊತಾರೆ ಕೆಲವರು ಪಾಪ ಅಲ್ವಾ. ನಾನು ಕೇಳ್ತೀನಿ ಇದು ಸದ್ಯದಲ್ಲಿ ಸಂಸ್ಕಾರದ ಮೂಲ ಅರ್ಥ ಏನು? ಪರಿವರ್ತನೆ ಅಂದರೆ ಬದಲಾವಣೆ. ಯಾವುದು ಬದಲಾವಣೆ? ಬುದ್ಧಿ ಬದಲಾವಣೆ. ಎಲ್ಲಾಗಿದೆ ಬುದ್ಧಿಯಲ್ಲಿ ಬದಲಾವಣೆ. ಯಾಕೆ ಅಂದರೆ ಬುದ್ಧಿ ಬದಲಾವಣೆ. ಈಗ ವಿದ್ಯೆ ಕಲಿಯೋಕ್ಕೆ ದುಡ್ಡು ಮಾಡೋಕ್ಕೆ ಪಾಠಶಾಲೆ ಇದೆ, ಹೌದಾ? ಸತ್ಯ ತಾನೆ? ಗುಣ ಬರೋದಕ್ಕೆ ಪಾಠಶಾಲೆ ಇದೆಯಾ? ಇದೆಯಮ್ಮ? ನಿಜಕ್ಕೂ ಇಲ್ಲ ಗುರುಗಳೇ. ಮನುಷ್ಯನ ಗುಣ ಬದಲಾವಣೆಗೆ ಪಾಠಶಾಲೆ ಇದೆಯಾ? ಭಾರತದಲ್ಲೆಲ್ಲ ವಿಶ್ವದಲ್ಲಿ ಏನಾದ್ರು ಇದೆಯಾ? ದಯವಿಟ್ಟು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು. ಇದಕ್ಕೆ ಪಾಠಶಾಲೆ ಇಲ್ಲ. ಮತ್ತು ವಿದ್ಯಾ ಬುದ್ಧಿ ಎರಡೂ ಸೇರಿಸ್ಬಿಟ್ರೆ ಹೆಂಗಿದು? ವಿದ್ಯೆ ಕಲಿಯೋಕ್ಕಿದೆ ಪಾಠಶಾಲೆ, ಬುದ್ಧಿ ಕಲಿಯೋದಕ್ಕೆ ಪಾಠಶಾಲೆಯಲ್ಲಿ ಆಗಲ್ಲ. ಜೊತೆಗೆ ಇದಕ್ಕೆ ಹತ್ತಿರವಾದಂಥ ಅಂಟ್ಕೊಂಡು ಬಂದಿರತಕ್ಕಂಥದ್ದು ಗುಣ, ಇದನ್ನೂ ಸಾಧ್ಯ ಇಲ್ಲ. ಇದು ಸಾಧ್ಯ ಎಲ್ಲಿ? ನಾವು ಕಟ್ಟುವ ಮನೆಯಿಂದಲೇ ಸಾಧ್ಯ. ಅದೇ ಪಾಠಶಾಲೆ ಆಗಬೇಕು. ಎಷ್ಟು ಜನ ಹೇಳಿಲ್ಲ ಮನೆಯೇ ಪಾಠಶಾಲೆ? ಹೇಳಿದಾರೆ ತಾನೇ? ಹಾಗಿದ್ದು ಬೇಕಾದರೆ ನಾವು ಕಟ್ಟುವ ಮನೆಯನ್ನು ಪಾಠಶಾಲೆಯನ್ನಾಗಿ ಯಾಕೆ ಕಟ್ಟಿಲ್ಲ, ಕಟ್ಟುತ್ತಿಲ್ಲ, ಕೇಳಿಲ್ಲ, ಹೇಳಿಲ್ಲ, ಮಾಡುತ್ತಿಲ್ಲ? ಯಾರ ಹತ್ರ ಕೇಳೋದಿದ್ದ? ಬೇಕಲ್ಲ ಇದು. ಇವತ್ತು ಎಷ್ಟು ಜನಕ್ಕೆ ಇದು ಅರ್ಥ ಆಗಿ ಕಣ್ತರಿಯುತ್ತೋ ಗೊತ್ತಿಲ್ಲ. ಯಾಕೆ ಈ ವಿಚಾರ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ತುಂಬ ದೂರ ಹೋಗ್ಬಿಟ್ಟಿದ್ದೀವಿ, ತಪ್ಪು ಅಡ್ರೆಸ್ಸಲ್ಲಿ ಹೋಗ್ಬಿಟ್ಟಿದ್ದೀವಿ ನಾವು. ಯಾಕೆ ಅಂದರೆ ಹೇಳೋರೆಲ್ಲ ಬರೀ ತಪ್ಪು ಅಡ್ರೆಸ್ಸೇ. ಇಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂತಹ ಜಿ ನ್ಯೂಸ್ ಕನ್ನಡದಲ್ಲಿ ಬರ್ತಾ ಇರ್ತಕ್ಕಂತಹ ಕಾರ್ಯಕ್ರಮ ಪ್ರತಿಯೊಬ್ಬರನ್ನು ಕಣ್ಣು ತೆರೆಸುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಪ್ರತಿಯೊಬ್ಬರ ಕಣ್ಣು ತೆರೆಸುವಂತಹ, ಇಲ್ಲಿ ಶಾಸ್ತ್ರ ಸಂಪ್ರದಾಯ ಅಂತಕ್ಕಂಥದ್ದನ್ನು ನಾವು ಗೊತ್ತಿಲ್ಲದೆ ಮಾಡಿ ತಪ್ಪಾಗಿ ಅನುಭವಿಸಿ ತಪ್ಪಾದ ಕುಟುಂಬವನ್ನು ಪಡ್ಕೊಂಡು ತಪ್ಪಾಗಿ ಬದುಕೋದು ಯಾತಕ್ಕೆ ಬೇಕಾಗಿದೆ? ಇಂತಹ ರಹಸ್ಯಕರವಾಗಿರ್ತಕ್ಕಂಥ ವಿಚಾರ ಸಿಗ್ತಾ ಇದೆ ಅಂದರೆ ನಾವೆಷ್ಟು ಪುಣ್ಯ ಮಾಡಿದ್ದು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಒಂದು ಸಲ ನೋಡೋದಲ್ಲ, 2 ಸಲ ನೋಡಿ, 3 ಸಲ ನೋಡಿ, ಅರ್ಥ ಆದಮೇಲೆ ಮಲ್ಕೊಳ್ಳಿ, ಒಳ್ಳೆ ನಿದ್ದೆ ಬರುತ್ತೆ. ಯಾವುದನ್ನು? ವಿಡಿಯೋದಲ್ಲಿ ಬರ್ತಕ್ಕಂತಹ ಕಾರ್ಯಕ್ರಮವನ್ನು ದಯವಿಟ್ಟು 3 ಸಲ ನೋಡಿ. ಯಾಕೆ ಅಂದರೆ ನಿಮಗೆ ಜ್ಞಾನೋದಯ ಆಗುತ್ತೆ. ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ, ಎಷ್ಟು ತಪ್ಪಾಗಿ ಹೋಗ್ತಾ ಇದ್ದೀವಿ ಅಂತ. ಯಾರೋ ಹೇಳಿದ್ರು ಅಂತ ದಯವಿಟ್ಟು ಕೇಳಬೇಡಿ. ನಾನು ನಿಮಗೆ ಹೇಳ್ತಾ ಇಲ್ಲ, ಕೇಳಿಸ್ಕೊಳ್ಳಿ ಅಂತ ಅರ್ಥ ಮಾಡಿಸ್ತಾ ಇದ್ದೀನಿ. ಈ ಅರ್ಥ ಮಾಡಿಸೋದಿದೆಯಲ್ಲ, ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಇದೇ ನಿಜವಾದ ಗುರುಗಳು, ಇದೇ ನಿಜವಾದ ಗುರುಗಳ ಮಾರ್ಗದರ್ಶನ. ಮಾರ್ಕೆಟಿಂಗ್ ಗುರುಗಳ ಹತ್ರ ಹೋಗಿ ಕೇಳಿದ್ರೆ ಆಗಲ್ಲ. ಯಾರು ಮಾರ್ಕೆಟಿಂಗ್ ಗುರುಗಳು? ಇದಕ್ಕಿದು ಮಾಡಿ, ಈ ನಕ್ಷತ್ರಕ್ಕೆ ಪೂಜೆ ಮಾಡಿ, ಈ ನಕ್ಷತ್ರಕ್ಕೆ ದೇವಸ್ಥಾನಕ್ಕೆ ಹೋಗಿ, ಇದು ಮಾರ್ಕೆಟಿಂಗ್ ಗುರುಗಳ ಒಂದು ಮಾರ್ಗ. ದಯವಿಟ್ಟು ಇದನ್ನು ಯಾವ ಕಾರಣಕ್ಕೂ, ಇದರಿಂದ ನಮ್ಮ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಹೊರತು ಇದರಿಂದ ಹೊರಗೆ ಬಂದಿಲ್ಲ. ಇವತ್ತಲ್ಲ, ಎಷ್ಟು ವರ್ಷ, 1000 ಕೋಟಿ ಎಷ್ಟು ಹೇಳ್ತಿರೋ ಕಮ್ಮಿ ಇಲ್ಲ. ಅಷ್ಟೊಂದು ಸಮಸ್ಯೆಯನ್ನು ಇನ್ನೂ ಎಳ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ಮಕ್ಕಳಿಗೆ ಇದನ್ನು ಕೊಡೋದು ಬೇಡ. ನಾವು ಈಗ ಬರ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಸತ್ಯಯುಗ, ಕಲಿಯುಗದ ಮುಂದಿನ ಭಾಗ ಸತ್ಯಯುಗ. ಇನ್ನು ಮುಂದೆ ಬರ್ತಕ್ಕಂಥ ಮಕ್ಕಳು ಸತ್ಯವಂತರಾಗಿರಬೇಕು. ನಾವು ಕೂಡ ಅದನ್ನು ಕಣ್ಣಲ್ಲಿ ನೋಡಬೇಕು ಅನ್ನೋ ಆಸಕ್ತಿ ನಿಮಗಿದ್ದರೆ, ನೀವು ಕಟ್ಟುವ ಮನೆಯನ್ನು ಪಾಠಶಾಲೆಯನ್ನಾಗಿ ಕಟ್ಟುವಂಥ ಅಭ್ಯಾಸ ನಿಮ್ಮೆಲ್ಲರಿಗೂ ಬರಲಿ ಅಂತ ಹೇಳಿ ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂತಹ ನಾನು ನಿಮಗೆ ತಿಳಿಸ್ತಕ್ಕಂಥ ಒಂದು ಆಶೀರ್ವಾದ ಅಂತ ಅಂದ್ಕೊಳ್ಳಿ. ಯಾರು ಗಾಬರಿ ಆಗಬೇಡಿ. ಕಾರಣ, ತಪ್ಪು ಮಾಡೋದಕ್ಕೆ ಮನುಷ್ಯ ಇರೋದು. ಎಲ್ಲವೂ ತಿಳ್ಕೊಂಡು ಯಾರೂ ಬದುಕಲಿಕ್ಕಾಗಲ್ಲ. ಆದರೆ ತಪ್ಪು ಮಾಡಿದ್ದನ್ನು ಒಪ್ಪಿಕೊಂಡು ನೆಮ್ಮದಿಯಾಗಿ ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳುತ್ತಾ ಈ ಮೂಲಕವಾಗಿ ನಿಮಗೆ ವಿನಂತಿ ಮಾಡಿ ಕೇಳ್ತಿದ್ದೀನಿ.